ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ 1008 ಮಹಾವೀರ್ ಭಗವಾನರ 2625ನೇ ಜನ್ಮ ಕಲ್ಯಾಣೋತ್ಸವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಗವಾನ್ ಮಹಾವೀರರ ಜಯಂತಿ ಆಚರಣೆ. ದೀನವಿ ಶೆಟ್ಟಿ ಬರೆದಿರುವ ಭಗವಾನ್ ಬುದ್ಧ ಯುದ್ಧ ಬೇಡ ಬುದ್ಧ ಬೇಕು ಎನ್ನುತ್ತಿದೆ ಜಗತ್ತು. ಶಿವಶರಣಪ್ಪ ಹುಗ್ಗೆ ಪಾಟೀಲ್. ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಗೌಳಿ ಸಮಾಜದ ವತಿಯಿಂದ 20 ಓವರ್ಗಳ ಕ್ರಿಕೆಟ್ ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳ ಕಾಲ 14 ತಂಡಗಳು ಭಾಗವಹಿಸಿದ್ದವು. ವಿಜೇತ ತಂಡಕ್ಕೆ ಟ್ರೋಫಿ ಮತ್ತು 21,000 ನಗದು ಹಣ ನೀಡಿ ಪ್ರೋತ್ಸಾಹಿಸಿದ್ದರು. ನಾಳೆ ಶಿವಶರಣ ಹರಳಯ್ಯನವರ 859ನೇ ಜಯಂತಿಯ ಅಂಗವಾಗಿ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸುಭಾಷ್ ಹಮಿಲ್ಪುರೆ ಅವರು ವಿನಂತಿಸಿದ್ದರು. ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ವಾಟರ್ ಪಾರ್ಕ್ ಮತ್ತು ಗೋಕಾರ್ಟಿಂಗ್ನಲ್ಲಿ 40% ಸಮ್ಮರ್ ಡಿಸ್ಕೌಂಟ್. ಪವೀತ್ ಸಿಂಗ್ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಕುಟುಂಬ ಸಮೇತ ಬಂದು ಮನರಂಜಿಸುತ್ತಿದ್ದಾರೆ. ಸುದ್ದಿಯ ವಿವರಗಳು. ಶ್ರೀ ಭಗವಾನ್ ಮಹಾವೀರರ ಜಯಂತಿ ಅಂಗವಾಗಿ ನಗರದ ಶಹಾಗಂಜ್ನಲ್ಲಿರುವ ಶ್ರೀ 1008 ಚಂದ್ರಪ್ರಭಾ ಭಗವಾನ್ ದಿಗಂಬರಿ ಜೈನ ಮಂದಿರ ವತಿಯಿಂದ ಶ್ರೀ 1008 ಮಹಾವೀರ ಭಗವಾನರ 2625ನೇ ಜನ್ಮ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕ್ರಾಂತಿ ಗಣೇಶ್ ಮಂದಿರದ ಎದುರು ಭಾಗದಲ್ಲಿರುವ ಜೈನ ಮಂದಿರದಿಂದ ಭಗವಾನ್ ಮಹಾವೀರರ ಪಲ್ಲಕ್ಕಿ ಹಾಗೂ ತೈಲಚಿತ್ರದೊಂದಿಗೆ ಮೆರವಣಿಗೆ ತೆಗೆಯಲಾಯಿತು. ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಬಿ ಕರಾಳೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ಭಗವಾನ್ ಮಹಾವೀರರ ಜಯಂತಿ ಅಂಗವಾಗಿ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನರಸಿಂಹರಾಜ್ ಜೂಟಿಕ್ಕೆ, ಸಂತೋಷ್ ಹೊನ್ನಕುದ್ರೆ, ಅಶೋಕ್ ಕುಮಾರ್ ಭೋಗಾರ್, ಸತ್ಯವಾನ್ ಭೋಗರ್, ಸುಭಾಷ್ ಭೋಗರ್, ನೇಮಿನಾಥ್ ಕಾಸರ್, ವೆಂಕಟರಾವ್ ಬೆಳಕೋಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ನರಸಿಂಹರಾಜೂಟಿಕೆ, ಸದಸ್ಯರಾದ ವೆಂಕಟ್ ಬೆಳಗೇರಿ, ಸಂತೋಷ್ ವನಕುದ್ರೆ, ಸುನೀಲ್ ಟೋಣ್ಗೆ, ಹಿರಿಯರಾದ ವಿಜಯಕುಮಾರ್ ಜೈನ್, ವಾಲ್ಚಂದ್ ಬಿಂದೆ, ಅಶೋಕ್ ವನ್ಕುದ್ರೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಜೈನ ಶ್ರಾವಕ ಶ್ರಾವಕಿಯರು ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು.
ಇದಕ್ಕೆ ಎಲ್ಲರದು ಜೈ ಹೊಡ್ರಿ ಇದಕ್ಕೆ ಎಲ್ಲರೂ. ಭಿನ್ನ ಸಮಸ್ತ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಮಹಾವೀರ ಜನ್ಮೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣಕ ಉತ್ಸವವನ್ನು ಆಚರಿಸಿದೆವು. ಈ ವರ್ಷ ಇನ್ನು ಸಮಸ್ತ ಜನರಿಗೆ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೀದರ್ ಜಿಲ್ಲೆಯ ಸಮಸ್ತ ಜೈನ್ ಬಾಂಧವರು ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಿಗಂಬರ್ ಜೈನ್ ಮಂದಿರ ಶಹಾಗಂಜ್ನಲ್ಲಿ ನಮ್ಮ ಈ ಒಂದು ಮಹಾವೀರ ಜಯಂತಿಯ ಜನ್ಮ ಕಲ್ಯಾಣೋತ್ಸವ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. 2625ನೇ ಜನ್ಮ ಕಲ್ಯಾಣೋತ್ಸವವು ಇವತ್ತು ಬೀದರ್ ನಗರದಲ್ಲಿ ಅತಿ ಹರ್ಷೋಲ್ಲಾಸದಿಂದ ನಾವು ಎಲ್ಲ ಸಮಸ್ತ ಜೈನ ಬಾಂಧವರು ಬೀದಿಗಳಲ್ಲಿ ಮಹಾವೀರ ಭಗವಾನರ ತೈಲ ಚಿತ್ರವನ್ನು ಮೆರವಣಿಗೆ ಮುಖಾಂತರ ನಮ್ಮ ಮಹಾವೀರ ವೃತ್ತಕ್ಕೆ ಹೋಗಿ ಅಲ್ಲಿ ಪೂಜಾ ಅರ್ಚನೆಯನ್ನು ಬೆಳಗಿ ಮತ್ತೆ ಶಹಾಗಂಜ್ನ ಚಂದ್ರಪ್ರಭು ದಿಗಂಬರ್ ಜೈನ್ ಮಂದಿರಕ್ಕೆ ಬಂದು ಈ ಒಂದು ಆಚರಣೆ ಪ್ರತಿ ವರ್ಷವೂ ನಾವು ಆಚರಿಸ್ತೇವೆ. ಪ್ರತಿ ವರ್ಷವೂ ಬೆಳಗ್ಗೆ ಮಂದಿರದಲ್ಲಿ ಜಲಾಭಿಷೇಕ ಮುಗಿದು ನಂತರ ಬೀದಿಗಳಲ್ಲಿ ನಾವೆಲ್ಲರೂ ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿ ಮಹಾವೀರ ಜನ್ಮೋತ್ಸವವನ್ನು ಆಚರಿಸ್ತೇವೆ. ಹಾಗೂ ಈ ಒಂದು ಪಲ್ಲಕ್ಕಿ ಮೆರವಣಿಗೆ ಆದ ನಂತರ ಮತ್ತೆ ಮಂದಿರಕ್ಕೆ ಬಂದು ಪಂಚಾಮೃತ ಅಭಿಷೇಕವು ನೆರವೇರಿಸಿ ಅದಾದ ನಂತರ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಪ್ರತಿ ವರ್ಷವೂ ಮಹಾಪ್ರಸಾದ ವ್ಯವಸ್ಥೆ ಮಹಾವೀರ ಚಾರಿಟೇಬಲ್ ಟ್ರಸ್ಟಿಂದ ನಾವು ಕೊಡುತ್ತೇವೆ. ಅದಾದ ನಂತರ ಸಾಯಂಕಾಲ 4 ಗಂಟೆಗೆ ಮಹಾವೀರ ಭಗವಾನರ ತೊಟ್ಟಿಲು ಕಾರ್ಯಕ್ರಮ ಕೂಡ ಇರುತ್ತದೆ. ಸಾಯಂಕಾಲ 6 ಗಂಟೆಗೆ ಆರತಿ ಮುಖಾಂತರ ನಾವು ಈ ಒಂದು ಜನ್ಮ ಕಲ್ಯಾಣೋತ್ಸವ ಮುಗಿಸುತ್ತೇವೆ. ಒಂದು 2-3 ಸರಿ ಹೋಗಿ ಸರ್ ಕೈ ಮ್ಯಾಲ್ ಮಾಡಿ ಜೈ ಮಹಾವೀರ ಭಗವಾನ್ ಕಿ ಜೈ, ಅಹಿಂಸಾ ಪರಮೋ ಧರ್ಮ ಕಿ ಜೈ, ಜೈನ ಧರ್ಮ ಕಿ ಜೈ, आज की आनंद की जय. बस में रहेगा सब बेटा. ನಗರದ ಮೈಲೂರು ಕ್ರಾಸ್ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ದಿನೇ ವಿಡಿಶೆಟ್ಟಿ ಬರೆದಿರುವ ಭಗವಾನ್ ಬುದ್ಧ ಮತ್ತು ಅವರ ಬೋಧನೆಗಳು 100 ಪ್ರಶ್ನೆಗಳಿಗೆ 100 ಉತ್ತರ ಸಂಶೋಧನಾ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಜರುಗಿರುವ ಕಾರ್ಯಕ್ರಮವನ್ನು ಬಿಕ್ಕು ಸಂಗರಕಿ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಶರಣ ಪಂಚಶೀಲ ಬೋಧಿಸಿದ್ದರು. ಕೃತಿ ಲೋಕಾರ್ಪಣೆ ಮಾಡಿ ಅಕ್ಕ ಮಹಾದೇವಿ ಕಾಲೇಜು ಬೀದರ್ನ ನಿವೃತ್ತ ಪ್ರಾಂಶುಪಾಲರಾದ ಎಸ್ ಜಿ ಹುಗ್ಗೆ ಪಾಟೀಲ್ ಇಂದಿನ ವೈಜ್ಞಾನಿಕ ಜಗತ್ತು ಜೀವ
ವಿಶ್ವ ಜಗತ್ತಿಗೆ ಯುದ್ಧ ಬೇಡ, ಬುದ್ಧ ಬೇಕು, ಆತನ ಧರ್ಮ ಬೇಕು. ಅಸ್ಪೃಶ್ಯತೆ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಜಾತಿ ವ್ಯವಸ್ಥೆಯ ಬೇರು ವರ್ಣ ವ್ಯವಸ್ಥೆಯಲ್ಲಿದೆ, ವರ್ಣ ಧರ್ಮದ ಬೇರು ಬ್ರಾಹ್ಮಣತ್ವದಲ್ಲಿದೆ, ಬ್ರಾಹ್ಮಣತ್ವದ ಬೇರು ಸರ್ವಾಧಿಕಾರದಲ್ಲಿದೆ. ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಗಮನಿಸಿದಾಗ ಅರ್ಥವಾಗುತ್ತಿದೆ. ಅದನ್ನು ತಡೆಗಟ್ಟಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವದ ದೀಕ್ಷೆಯಲ್ಲಿ ಸರ್ವರು ಸಮಾನರು, ಸರ್ವರಿಗೂ ಸಮಾನ ರಕ್ಷಣೆ, ಸರ್ವರಿಗೂ ಸಮಾನ ಪ್ರಗತಿ, ಮಾತು ಪ್ರಜ್ಞೆ ಎಂದರೆ ಅರಿವು, ಕರುಣೆ ಎಂದರೆ ಪ್ರೇಮ. ಇವು ಎರಡು ಇಲ್ಲದೆ ಸಮಾಜದ ಬದುಕಲಾರದ್ದು. ಮನುಷ್ಯರ ನಡುವೆ ಹಿತಕರ ವಾತಾವರಣ ನಿರ್ಮಾಣ ಮಾಡಲು ಬುದ್ಧರ ಸಾಮಾಜಿಕ ಸಮಾನತೆ ನಿರ್ಮಾಣದ ಸಂದೇಶದ ಮಾತು ಅಹಿಂಸೆ, ಶಾಂತಿ, ನ್ಯಾಯ, ಪ್ರೇಮ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳನ್ನು ಮನುಷ್ಯರಾದ ನಾವು ಪ್ರತಿಕ್ಷಣವನ್ನು ಅನುಸರಿಸಿಕೊಂಡು ನಡೆದಾಗ ದೇಶದ ನಡುವೆ ಮಧ್ಯ ಯುದ್ಧ ನಡೆಯುವುದೇ ಇಲ್ಲ ಎಂದು ಮಾತನಾಡುತ್ತಾ ಹೇಳಿದ್ದರು. ವಿದ್ಯಾಶ್ರೀ ಪ್ರಶಸ್ತಿ ಪುರಸ್ಕೃತರು ಮುರಾರ್ಜಿ ದೇಸಾಯಿ ಬಗ್ದುಲ್ ಪ್ರಾಂಶುಪಾಲರಾದ ಚೆನ್ನಬಸವ ಹೆಡೆ ಕೃತಿಯನ್ನು ವಿಶ್ಲೇಷಣೆ ಮಾಡಿ 172 ಪುಟಗಳು ಉಳ್ಳ ಕೃತಿ ಸರಳ ಪದಗಳಿಂದ ರಚನೆಯಾಗಿರುವ ಕೃತಿಯಾಗಿದೆ. 100 ಪ್ರಶ್ನೆಗಳಿಗೆ 100 ಉತ್ತರಗಳು ಕೊಡಲಾಗಿದೆ. ಶಾಂತಿ, ನೆಮ್ಮದಿ ಜೀವನಕ್ಕೆ ದಾರಿದೀಪಗಳಾಗಿರುವ ಕೃತಿಯಾಗಿದೆ. ಬುದ್ಧ ಸ್ವಾರ್ಥವಿಲ್ಲದ ವ್ಯಕ್ತಿ, ಹೃದಯ ಮತ್ತು ಬುದ್ಧಿವಂತಿಕೆ ಸಂಗಮ, ಸಮಾನತೆ ಹರಿಕಾರ, ಧೈರ್ಯಶಾಲಿ ಮತ್ತು ಸ್ವಾತಂತ್ರ್ಯ. ಕ್ರಿಸ್ತನಿಗಿಂತ ಮೊದಲೇ ಪ್ರೀತಿ ಸಾರಿದವನು. ದೇಶದ ವಿಶ್ವದ ಚರಿತ್ರೆ ಬೇರೇನೂ ಆಗಿರದ ಅದು ಬುದ್ಧನ ಚರಿತ್ರೆ ಜೀವಂತವಾಗಿದೆ ಎಂಬುವ ಮಾತು ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ಹೇಳಿರುವುದು ನೆನಪಿಸಿದ್ದರು. ಅಧ್ಯಕ್ಷತೆ ವಹಿಸಿದ ನಾಡಿನ ಹಿರಿಯ ಸಾಹಿತಿ SM ಜನ್ವಾಡಕರ್ ಕೃತಿ ಮೌಲ್ಯಯುತವಾಗಿರುವ ಕೃತಿಯಾಗಿದೆ. ಬುದ್ಧನ ಸಾಹಿತ್ಯ ಕೃತಿ ಮೂಲಕ ಸುಂದರವಾದ ಕುಟುಂಬ, ಸಮುದಾಯ, ಸಮಾಜ ನಿರ್ಮಾಣಕ್ಕೆ ಅನುಕೂಲವಾಗಿದೆ. ಬುದ್ಧನ ತ್ರಿಪೀಠಕಗಳು ಓದಬೇಕು ಅಂದಾಗ ಬುದ್ಧ ಮತ್ತು ಆತನ ಧಮ್ಮ ಹಾಗೂ 80 ವರ್ಷಗಳ ಬುದ್ಧ ನಡೆದಾಡಿ ಅಸಮಾನತೆ ತುಂಬಿದ ಸಮಾಜದೊಳಗೆ ಸಮಾನತೆ ಬೀಜವನ್ನು ಬಿತ್ತಿರುವುದು, ಆ ವೃಕ್ಷದ ನೆರಳಲ್ಲಿ ಮನುಷ್ಯರಾದ ನಾವು ಬದುಕಿರುವುದು ಪ್ರಾಸ್ತಾವಿಕತೆ. ದೀನೇ ವಿ ಶೆಟ್ಟಿ ಮಾತನಾಡಿ, ಎಲ್ಲಿಯೂ ಪಾಪದ ಕೆಲಸ ಮಾಡಬೇಡಿ, ಜೀವನದಲ್ಲಿ ಕುಶಲ ಕೆಲಸಗಳನ್ನೇ ಮಾಡಿ ನಿಮ್ಮ ಚಿತ್ತವನ್ನು ಯಾವಾಗಲೂ ಶುದ್ಧವಾಗಿ ಇರಿಸಿಕೊಳ್ಳಿ. ಇದುವೇ ಬುದ್ಧ ಸಂದೇಶ. ಈ ಕೃತಿಯಲ್ಲಿ ಸರಳವಾದ ಶಬ್ದಗಳ ಮೂಲಕ ರಚನೆ ಮಾಡಿದ್ದೇನೆ. ಸ್ವಾಗತ ನಿವೃತ್ತ ಪ್ರಾಂಶುಪಾಲ ಭೀಮ್ಶಾನ್ ನಾಟೇಕರ್ ಮಾಡಿದ್ದರು. ಕಾರ್ಯಕ್ರಮದ ನಿರೂಪಣೆ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಗ್ನಳ್ಳಿ, ವಂದನಾರ್ಪಣೆ ವಕೀಲರಾದ ಶಂಕರ್ ಫಿರಂಗೆ ಮಾಡಿದ್ದರು. ಮುಖ್ಯ ಅತಿಥಿಗಳಾಗಿ ನಾಗೇಂದ್ರ ದಂಡೆ, ಶ್ರೀಮತಿ ಬುದ್ಧಾದೇವಿ ಸಂಗಮ್, ಮಹೇಶ್ ರಾಂಪೂರೆ, ನಿವೃತ್ತ ಶಿಕ್ಷಣಾಧಿಕಾರಿ ಗುರುನಾಥ್ ರಾವ್ ದೀನೆ ಭಾಗವಹಿಸಿದ್ದರು. ಬಬ್ರು ವಾಹನ್ ಅವರು ಹಾಡುಗಳನ್ನು ಹಾಡಿದ್ದರು. ಸರ್ ಇಲ್ಲಿ ನೋಡ್ರಿ ಸರ್, ಜೆ ಮಾಡ್ಬಾರ. धम्मं शरणं गच्छामि, संघं शरणं गच्छामि, द्वितीयंपि धम्मं शरणं गच्छामि, द्वितीयंपि
ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ಅದೇ ಗುನ್ನೂರ್ ಬೀರೇಶ್ವರ ಅವರ ವೇದಿಕೆ ಕಡೆ ಬರಬೇಕು. ಅವರಿಗೆ ನಮ್ಮ ಶಿಕ್ಷಣವೇ ನಮ್ಮ ಅನೇಕ ಸಾಹಿತಿಗಳು, ಅನೇಕ ಹಿರಿಯರು ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಬರೆದು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜನವಾಡ್ಕರ್ ಸರ್ ಅಂತವರು 32-33 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾನೇನಪ್ಪ ಅಂದ್ರೆ ಅತ್ಯಂತ ಸಣ್ಣವನು ಅಂತ ಹೇಳ್ಕೋಬೋದು. ಕೇವಲ ಬುಕ್ಗಳು ಬರೆಯೋದು ಒಂದು ಅತ್ಯಂತ ಕಠಿಣ ಕೆಲಸ. ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬುಕ್ ಬರೆಯೋದು ಅಂತಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಏನಪ್ಪ ಅಂತಂದ್ರೆ ಆ ಬುಕ್ಗಳು ಬರಲಿಕ್ಕೆ ಸ್ವಲ್ಪ ನಾಲೆಜ್ ಬರುತ್ತೆ. ನಾನು ಹೋದ ವರ್ಷ ಏನಪ್ಪ ಅಂದರೆ ಈ ಬುಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುವ ಆ ದಿನಗಳು ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಇದು ಸುಮಾರು ಅವರು ಜೀವನದಲ್ಲಿ ಮಾಡಿದಂಥ ಕೆಲಸಗಳೇನಪ್ಪ ಅಂದರೆ ಒಂದು ವರ್ಷದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಅಂದರೆ ವರ್ಷದಲ್ಲಿ ಬರುವ 366 ದಿನಗಳೇನಪ್ಪ ಅಂತಂದ್ರೆ ಆ ಕಾರ್ಯಕ್ರಮ ಏನೇನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋಂಥ ಕಾರ್ಯಕ್ರಮ ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಈ ಬುಕ್ ಬರಬೇಕಾಯ್ತು ಅಂದ್ರೆ ಸುಮಾರು 25-30 ಬುಕ್ಗಳನ್ನು ನಾನು ಓದಿದ್ದೇನೆ. ಅದು ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ಕನ್ನಡ ಇರ್ಬೋದು. ಅನೇಕ ಲೇಖಕರ ಪುಸ್ತಕಗಳನ್ನು ನಾನು ನಾಗ್ಪುರ್ ತನಕ ಹೋಗಿ ಹಿಂದಿ ಬುಕ್ಗಳನ್ನು, ಇಂಗ್ಲೀಷ್ ಬುಕ್ಗಳನ್ನು ತಂದು ಈ ಪುಸ್ತಕವನ್ನು ಬರೆದು, ಯಾಕಂತಂದರೆ ಅವರು ಒಂದು ವರ್ಷದಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಅದೇ ದಿವಸ ಬರೀಬೇಕಂದ್ರೆ ತುಂಬ ಕಷ್ಟದ ಕೆಲಸ. ಅಂಥ ಕೆಲಸವನ್ನು ಏನಪ್ಪ ಅಂತಂದ್ರೆ ನಾನು ಕೈಗೆತ್ಕೊಂಡು ಸುಮಾರು 1 ವರ್ಷ ಈ ಪುಸ್ತಕ ಬರ್ತೀನಿ. ಇದಕ್ಕೇನಪ್ಪ ಅಂತಂದರೆ ಹೋದ ವರ್ಷ ನಾನು ರಿಲೀಸ್ ಮಾಡಿದ್ದೀನಿ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ತೋರಿಸ್ಲಿಕ್ಕೆ ಅಂತೇಳಿ ನಾನು ತಂದಿದ್ದೀನಿ. ಇನ್ನು ಭಗವಾನ್ ಬುದ್ಧರು ಅವರ ಬೋಧನೆಗಳು, ಒಂದು ಕಡೆ ಭಗವಾನ್ ಬುದ್ಧರು ಒಂದು ಅರಣ್ಯದಲ್ಲಿ ಕೂತ್ಕೊಂಡು ತನ್ನ 500 ಭಿಕ್ಕುಗಳಿಗೆ ಸಂಬೋಧನೆ ಮಾಡುವಾಗ ಅವರು ಕೇಳ್ತಾರೆ, ಒಂದು ಮುಟ್ಟಿ ಎಲೆಗಳನ್ನು ತೆಗೆದುಕೊಂಡು, ಭಿಕ್ಕುಗಳೇ ನನ್ನ ಕೈಯಲ್ಲಿರುವಂಥ ಎಲೆಗಳು ಜಾಸ್ತಿನೋ ಅಥವಾ ಈ ಫಾರೆಸ್ಟ್ ಈ ಅರಣ್ಯದಲ್ಲಿರುವಂಥ ಎಲೆಗಳು ಜಾಸ್ತಿನೋ ಅಂತ ಕೇಳಿದಾಗ ಭಿಕ್ಕುಗಳು ಹೇಳ್ತಾರೆ, ಈ ಅರಣ್ಯದಲ್ಲಿರುವಂಥ ಎಲೆಗಳೇ ಜಾಸ್ತಿ ಬಂಟೇಜಿ ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ ಭಗವಾನ್ ಬುದ್ಧರು ಹೇಳ್ತಾರೆ, ನಾನು ಈ ಅರಣ್ಯದಲ್ಲಿ ಇರುವಂಥ ಎಲೆಗಳಕ್ಕಿಂತಲೂ ಹೆಚ್ಚಿಗೆನಪ್ಪ ಅಂದ್ರೆ ಜ್ಞಾನ ನನ್ನಲ್ಲಿದೆ. ಆದರೆ ನಿಮಗೆ ಈ ಕೇವಲ ಈ ಮುಟ್ಟಿಯಲ್ಲಿರುವಂಥ ಎಲೆಗಳು ಅಷ್ಟೇ ನಾನು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಎಲೆಗಳಲ್ಲೇ ಒಂದು ಸಣ್ಣ ಚೂರು ತಗೊಂಡಾಗ ಎಷ್ಟು ಅಂಶ ಬರುತ್ತೋ ಆ ಅಂಶ ಅನ್ಕೊಂಡು ಅಷ್ಟೇ ಅಂಶನೇ ಈ ಬುಕ್ಗಳಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಅಂತ ಹೇಳಿ ನಾನು ಹೇಳ್ತಿದ್ದೇನೆ. ಪುಸ್ತಕವನ್ನ ನಾವು ಆರಂಭದ ಪುಟದಿಂದ ಕೊನೆಯ ಪುಟ ತನಕ ನೋಡ್ತಾ ಹೋದ ಹಾಗೆ ಎಲ್ಲವನ್ನ ಇಲ್ಲಿ ನೋಡ್ರಿ, ಬಹಳಷ್ಟು ಪುಸ್ತಕಗಳು ಹೇಗಿರುತ್ತಂದ್ರೆ ಆ ಪುಸ್ತಕಗಳನ್ನ ಕೈಯಲ್ಲೇ ಹಿಡಿಬಾರ್ದು ಅಂತ ಹೇಳಿ. ಆದ್ರೆ ಈ ಪುಸ್ತಕ ಹೇಗಿದೆ ಅಂದ್ರೆ ಕೈ ತೊಳೆದು ಮುಟ್ಟಬೇಕು, ಆ ರೀತಿಯಾದಂತಹ ಸುಂದರವಾದಂತಹ ಮ್ಯಾಟ್ ಲ್ಯಾಮಿನೇಷನ್ ಇದೆ. ಜೊತೆಗೆ ಒಳಗಡೆ ಇರುವಂತಹ ಇದನ್ನು ಕೂಡ ಕಾಂಟೆಂಟ್ನು ಕೂಡ ಅದಕ್ಕಿಂತ ಸುಂದರವಾಗಿದೆ. ನಾವು ಈ ಒಂದು 172 ಪುಟಗಳ ಕೃತಿಯನ್ನ ಓದ್ತಾ ಹೋದ ಹಾಗೆ ಅದರಲ್ಲಿರುವಂತಹ ವಿಚಾರಗಳನ್ನ ನಮ್ದಾಗಿಸ್ಕೊಳ್ತಾ ಹೋದ ಹಾಗೆ ಸಂಪೂರ್ಣ ಭಗವಾನ್ ಬುದ್ಧರ ಪರಿಚಯನೂ ನಮ್ಮ ಜೊತೆ ಆಗತ್ತೆ. ಅದ್ರ ಜೊತೆಗೆ ಬುದ್ಧ ಧರ್ಮದ ಪರಿಚಯನೂ ಧಮ್ಮದ ಪರಿಚಯ ನಮ್ಮ ಜೊತೆಗೇನೆ ಆಗತ್ತೆ. ಹಾಗಾಗಿ ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗಿಲ್ಲ. ಇಲ್ಲಿ ಒಂದು 200 ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ಕೊಂತ ಹೋಗಿದ್ದಾರೆ. ಒಂದು 100 ಪ್ರಶ್ನೆಗಳು ಬುದ್ಧ ದೇವನ ಬಗ್ಗೆ ಇದೆ, 100 ಪ್ರಶ್ನೆಗಳು ಅವರ ಧಮ್ಮದ ಬಗ್ಗೆ ಇದೆ. ಧಮ್ಮ ಮತ್ತು ಬುದ್ಧ ಇಬ್ಬರನ್ನ ನಮಗೆ ಮುಟ್ಟುವ ಹಾಗೆ ಇವತ್ತು ನಾವು ನೋಡ್ತಿದೀವಿ. ಬೌದ್ಧ ಧರ್ಮ ಇವತ್ತು ಜಗತ್ತಿನಲ್ಲಿ ಆವರಿಸಿರುವಂತಹ ಒಂದು ವಿಶಾಲವಾದಂತಹ ಧರ್ಮ. 2500 ವರ್ಷಗಳಿಂದ ಇದು ಎಂತಹ ರೀತಿಯಲ್ಲಿ ನಮ್ಮನ್ನೆಲ್ಲ ಆವರಿಸಿದೆ ಅಂದ್ರೆ, ಇವತ್ತು ಜಗತ್ತಿಗೆ ಬೆಳಕು ಬೇಕಾಗಿದೆ, ಜಗತ್ತಿಗೆ ಶಾಂತಿ ಬೇಕಾಗಿದೆ ಅಂದ್ರೆ ಎಲ್ಲರೂ ಹೊರಡುವುದು ಬುದ್ಧನ ಕಡೆಗೇನೆ. ಬುದ್ಧನಲ್ಲಿರುವಂತಹ ಶಾಂತಿ, ಬುದ್ಧ ನಮಗೆ ಕೊಟ್ಟಿರುವಂತಹ ತತ್ವ ವಿಚಾರಧಾರೆ ಅದು ಎಲ್ಲೂ ಕೂಡ ಯಾವ ಸಾಹಿತ್ಯದಲ್ಲಿಯೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಇಂತಹ ಯುದ್ಧದ ಸಂದರ್ಭದಲ್ಲಿ ಇವತ್ತು ಜಗತ್ತು ಯುದ್ಧದ ಸನ್ನಿವೇಶಕ್ಕೆ ಬಂದು ನಿಂತ್ಕೊಂಡಿದೆ. ಆ ಯುದ್ಧದ ಸನ್ನಿವೇಶದ ನಡುವೆ ನಮಗೆ ಶಾಂತಿ ಬೇಕಾಗಿದೆ, ನೆಮ್ಮದಿಯ ನಾಳೆ ಕಡೆ ಜಗತ್ತು ಹೊರಡಬೇಕಾಗಿದೆ ಅಂದ್ರೆ ನಾವು ಬುದ್ಧರ ವಿಚಾರಧಾರೆ ಕಡೆ ಹೊರಳಿದ್ರೆ ಮಾತ್ರ ಜಗತ್ತಿಗೆ ಶಾಂತಿ ಸಿಗಕ್ಕೆ ಸಾಧ್ಯ ಇದೆ.
ಅಂತಹ ಒಂದು ಬುದ್ಧ ದೇವರ ಬಗ್ಗೆ ಈ ಕೃತಿಯನ್ನ 200 ಪ್ರಶ್ನೆಗಳು ಓದ್ತಾ, ಬರೀ 200 ಪ್ರಶ್ನೆಗಳು ಮಾತ್ರ ಇಲ್ಲ, ಅದರಲ್ಲಿ ಮತ್ತು ಉಪ ಪ್ರಶ್ನೆಗಳು ಇಟ್ಟಿದ್ದಾರೆ. ಉಪ ಪ್ರಶ್ನೆಗಳು ಮಾತ್ರ ಅಲ್ಲ, ಮತ್ತೊಂದು ಪಾಯಿಂಟ್ ವೈಸ್, ಒಂದೊಂದು ಪಾಯಿಂಟ್ ವೈಸ್ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ಕೊಂತ ಹೋಗಿದ್ದಾರೆ. ಅಂದ್ರೆ ನಾವು ಸಮಗ್ರ ವಿಚಾರಧಾರೆಗಳನ್ನ ತಿಳ್ಕೊಳ್ಬೇಕಾದ್ರೆ ಇದೊಂದು ಕೃತಿಯನ್ನು ಓದಿದ್ರೆ, ಈ ಕೃತಿ ನಮ್ಗೆ ಪ್ರವೇಶಿಕೆ ಇದ್ದ ರೀತಿಯಲ್ಲಿ, ಒಂದ್ ರೀತಿ ಪ್ರವೇಶಿಕ ಇದ್ದ ರೀತಿಯಲ್ಲಿ, ನಾವು ಯಾವುದೇ ಒಂದು ಗಹನವಾದಂತಹ ಕೆಲಸ ಮಾಡ್ಬೇಕಾದ್ರೆ ಒಂದು ಪ್ರವೇಶಿಕೆ ಬೇಕು. ಆ ಗಹನವಾದಂತಹ ಇದಕ್ಕೆ ವಿಚಾರಧಾರೆಗಳಿಗೆ ನಾವು ಪ್ರವೇಶ ಪಡಿಬೇಕಾಗಿದ್ರೆ ಅದಕ್ಕೆ ಪ್ರವೇಶಿಕೆ ಅನ್ನುವಂತಹ ರೀತಿಯಲ್ಲಿ ಈ ಕೃತಿ ಇದೆ. ಇಡೀ ಜಗತ್ತನ್ನು ಪರಿವರ್ತನೆಗೊಳಿಸುವಂತ ಶಕ್ತಿ ಅದು ಯಾವುದಾದ್ರೂ ಶಬ್ದಕ್ಕೆ ಇದ್ರೆ ಅದು ಬುದ್ಧ ಅಂತಕ್ಕಂಥ ಶಬ್ದಕ್ಕಿದೆ. ಇದು ನಾನು ಹೇಳ್ತಾ ಇಲ್ಲ, ಇದು ಜಗತ್ತಿನ ಎಲ್ಲಾ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ, ಈ ಶಬ್ದ ಎಷ್ಟು ಪ್ರಿಯವಾಗಿದೆ, ಈ ಶಬ್ದ ಎಷ್ಟು ಅಮೃತದಂತಿದೆ. ಮ್ಯಾಕ್ಸ್ ಮುಲ್ಲರ್ ಹೇಳಿದಾನೆ, ಬುದ್ಧ ಏನು ಹೇಳಿದಾನೆ, ಬುದ್ಧ ಇಟ್ ಈಸ್ ಎ ಅವಿನಾಶಿ ಅಂತ ಹೇಳಿದರೆ, ಸೂರ್ಯ ಚಂದ್ರರಿರುವವರೆಗೆ ಎಲ್ಲರ ಅಂತರಂಗವನ್ನು ಬೆಳಗುವಂತ ಶಬ್ದ ಅದು ಯಾವುದಾದ್ರೂ ಜಗತ್ತಿನಲ್ಲಿದ್ರೆ ಅದು ಬುದ್ಧ ಅಂತ ಹೇಳಿ ಯಾರು ಹೇಳಿದರೆ? ಮ್ಯಾಕ್ಸ್ ಮುಲ್ಲರ್, ಜರ್ಮನಿಯ ಶ್ರೇಷ್ಠ ಇತಿಹಾಸಕಾರ ಹೇಳಿದರು. ನೋಡಿ, ಇವತ್ತು ಈ ಬುದ್ಧ ಅಂತಕ್ಕಂಥ ಶಬ್ದವನ್ನ ಅಪ್ಪಿಕೊಂಡವರು, ಹೃದಯದಲ್ಲಿಟ್ಟಿಕೊಂಡವರು, ತನ್ನ ಜೀವಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡುವವರು ಯಾರಿದ್ದಾರೆ? ಥೈಲ್ಯಾಂಡದಲ್ಲಿದ್ದಾರೆ, ಶ್ರೀಲಂಕಾದಲ್ಲಿದ್ದಾರೆ, ಬರ್ಮಾದಲ್ಲಿದ್ದಾರೆ, ಚೈನಾದಲ್ಲಿದ್ದಾರೆ, ಮಂಗೋಲಿಯಾದಲ್ಲಿದ್ದಾರೆ, ಜಪಾನ್ನಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ, ಕೊಲಂಬಿಯಾದಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಲಂಡನ್ದಲ್ಲಿದ್ದಾರೆ. ಎಷ್ಟು ದೇಶಗಳಲ್ಲಿದ್ದಾರೆ? ಸುಮಾರು 82 ರಾಷ್ಟ್ರಗಳಲ್ಲಿ ಈ ಬುದ್ಧನನ್ನು ತಮ್ಮ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡುವಂತ ಜನಾಂಗ ಇವತ್ತಿನವರೆಗೂ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಗೌಳಿ ಸಮಾಜದ ವತಿಯಿಂದ ಅಂತಾರಾಜ್ಯ ಕ್ರಿಕೆಟ್ ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌಳಿ ಸಮಾಜದ ವತಿಯಿಂದ 20 ಓವರ್ಗಳ T20 ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಿಂದ ಸುಮಾರು 14 ತಂಡಗಳು ಭಾಗವಹಿಸಿ 4 ದಿನಗಳ ಕಾಲ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡೆಗಳು ಆಯೋಜಿಸಲಾಗಿತ್ತು. ಸೋಲಾಪುರ್, ಪಂಡ್ರಾಪುರ್, ಹೈದರಾಬಾದ್, ಗುಲ್ಬರ್ಗಾ, ಚಿಡುಗುಪ್ಪದಿಂದ 14 ತಂಡಗಳು ಭಾಗವಹಿಸಿದ್ದವು. ಪ್ರಥಮ ಸ್ಥಾನ ಮಹಾರಾಷ್ಟ್ರದ ಸೋಲಾಪುರ್ ತಂಡ ಟ್ರೋಫಿ ಮತ್ತು 21,000 ರೂಪಾಯಿ ನಗದು ಹಣ ಗಿಟ್ಟಿಸಿಕೊಂಡಿದೆ. ದ್ವಿತೀಯ ಸ್ಥಾನ ಚಿಡುಗುಪ್ಪ ತಂಡ ಟ್ರೋಫಿ ಮತ್ತು 15,000 ನಗದು ಹಣವನ್ನು ಗಿಟ್ಟಿಸಿಕೊಂಡಿದೆ. ಉತ್ತಮ ಬೌಲರ್, ಬ್ಯಾಟ್ಮನ್, ಮ್ಯಾನ್ ಆಫ್ ದಿ ಮ್ಯಾಚ್ ಕ್ರೀಡಾಪಟುಗಳಿಗೆ ಪದಕ ಮತ್ತು ನಗದು ಹಣ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಮಚಂದ್ರ ಗೌಳಿ, ವಿಮಲ್ ರಾವ್ ಗೌಳಿ, ಧರ್ಮೇಶ್ ಗೌಳಿ, ಪ್ರಫುಲ್ ಗೌಳಿ, ವಿಶಾಲ್ ಗೌಳಿ, ನರೇಶ್ ಗೌಳಿ, ಬಾಬುರಾವ್ ಗೌಳಿ, ಮಹಾದೇವ್ ಗೌಳಿ, ಮುನ್ನಾ ಗೌಳಿ, ಹೇಮ್ಚಿ ಗೌಳಿ, ಸಂತೋಷ್ ಗೌಳಿ, ಸೋನು ಗೌಳಿ, ರವಿ ಗೌಳಿ, ವಿಷ್ಣು ಗೌಳಿ ಸೇರಿದಂತೆ ಇತರರು, ಗೌಳಿ ಸಮಾಜದ ಬಾಂಧವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हर साल की तरह इस साल भी आयोजन किया गया है. बेहतरीन सीजन चलते हुए यहाँ पे गौली समाज क्रिकेट सीजन 3 हर साल की तरह इस साल भी सीजन 1 ओवर की समाप्ति पे स्कोर है 5 रन. यहाँ प्राइज मनी है 21,000 रुपए. फर्स्ट प्राइज 21,000, रनर अप 11,000. बेहतरीन शॉट यहाँ पे शेरों के लिए. इसी तरह बेहतरीन फील्डिंग महावीर द्वारा. नहीं दिख रहा है. अन्ना का विकेट पतन होते हुए
अपने टीम के धुरंधर एसके वन साइड मुकाबला कर टूर्नामेंट के बेस्ट बॉलर है विशाल जुमाड़े, सोलापुर ब्लास्टर्स के कैप्टन। जो भी टीम भाग लिया उनका सभी का दिल से धन्यवाद। अंपायर के लिए महादेव तपासे काका को छक्के के लिए 200 का इनाम रखे थे काकोनाथ देवर्षि को। एक बार जोरदार तालियां। बहुत ही बड़ा योगदान है यहाँ पर महादेव दांडगे का इस टूर्नामेंट में। उसी के साथ रनर अप कैप्टन के लिए रनर अप है। बहुत ही बड़ा क्रिकेट का जलवा दिखाते हैं यहाँ पर श्री माधव। प्राइस है 11,000 रुपए। गवळी समाज बीदर सीजन 3 ऑर्गेनाइज बाय गवळी चैलेंजर्स। सोलापुर ब्लास्टर्स नितिन अन्ना होच्छे, मेरा भाई अभिषेक ಪ್ರತಿ ಕ್ಷೇತ್ರದಿಂದ ಬಂದಂಥ ಪ್ಲೇಯರ್ಸ್ಗಳಿಗೂ ಗೌಳಿ ಸಮಾಜ ಅಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳಿಗೂ ಸಲ್ಲಿಸ್ತೇವೆ. ಹಾಗೂ ಇಲ್ಲಿ ಇವತ್ತ ಸೆಮಿಫೈನಲ್ ಆದ ನಂತರ ಫೈನಲಿ ಬಂದಂಥ ಒಂದು ಚುಡುಗುಪ್ಪ ಕರ್ನಾಟಕದ ಒಂದು ಇದ್ದಂಥ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥ ಸೋಲಾಪುರದಲ್ಲಿ 2 ಟೀಮ್ನಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಸೋಲಾಪುರದಲ್ಲಿ ಗೆದ್ದುಕೊಂಡಿದ್ದಾರೆ. ಆ ಟೂರ್ನಮೆಂಟಿಂದ ಒಂದೊಂದು ಮೆಡಲನ್ನು ನಮ್ಮ ಗೌಳಿ ಸಮಾಜ ವತಿಯಿಂದ ಹಿರುಗಳ ನೇತೃತ್ವದಲ್ಲಿ ಅವರಿಗೆ ಅರ್ಪಿಸಲಾಗಿದೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೂ ಕೂಡ ಮುಂದಿನ ವರ್ಷ ಮತ್ತು ಇದೇ ಥರ ಒಂದು ಆಯೋಜನೆ ಮಾಡ್ತಾ ಇದ್ದೇವೆ. ತಾವು ಎಲ್ಲರೂ ಪ್ರತಿ ಕ್ಷೇತ್ರದಲ್ಲಿ ಯಾರೂ ಹೇಳಿಕೊಳ್ಳದಂಥ ಒಂದು ವೇಳೆ ಕೇಳಿದಂಥ ಎಲ್ಲ ಪ್ಲೇಯರ್ಸ್ಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿ ಅತಿ ವಿಜೃಂಭಣೆಯಿಂದ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೆ ಸ್ಫೂರ್ತಿವಾಗಿ ಎಲ್ಲರಿಗೂ ನಾನು ಅಭಿನಂದನೆ ಹೇಳುತ್ತಾ ಅವ್ರು ಮತ್ತೆ ಮುಂದೆ ಪಾಲ್ಗೊಳ್ಬೇಕಂತ ಅವರಿಗೆ ನಾನು ನಮಸ್ಕಾರ ಹೇಳುತ್ತೇನೆ. ಗೌಳಿ ಸಮಾಜ್ ಬೀದರ್. ಗೌಳಿ ಸಮಾಜದಿಂದ ನಾವು ಟೂರ್ನಮೆಂಟ್ ಇಕ್ಕಿದ್ದೆವು. 4 ದಿನ ಟೂರ್ನಮೆಂಟ್ ನಡೆದದ. ನಮ್ಮ ಬೆಸ್ಟ್ ನಮ್ಮ ಪಿಲ್ಲರ್ಗಳು ಎಲ್ಲ ನಮ್ಮ ಕಮಿಟಿ 11 ಮೆಂಬರ್ಗಳು ಇದೆ ನಮ್ಮದು. ಎಲ್ಲ ಅವರೇ ಅರೇಂಜ್ಮೆಂಟ್ ಅವು ಎಲ್ಲ ಮಾಡ್ಯಾರ. ನಮ್ಮ ಗೌಳಿ ಸಮಾಜ ಕಡೆಯಿಂದ ನಾವು ಇಕ್ಕಿದ್ದೆವು. ಈಗ ಇದು 3ನೇ ಸೀರೆ ಅದ ನಮ್ಮದು ಟೂರ್ನಮೆಂಟ್ ನಡೆಸೋದು. ಪೈಲೆ ಒಂದೊಂದು ವರ್ಷ 2 ವರ್ಷ ಬಾದೆ ಹಿಂಗೆ ಮಾಡ್ಕೋತಾ ಇರ್ತೇವೆ ನಾವು. 12 ಟೀಮ್ ಅವ್ರು ಬರ್ತಾರೆ ಎಲ್ಲ ಊರ ಕಡೆಯಿಂದ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಎಲ್ಲ ಕಡೆಯಿಂದ ಟೀಮ್ಗಳು ಬರ್ತಾವೆ. ಗೌಳಿ ಸಮಾಜ್ ಕ್ರಿಕೆಟ್ ಟೂರ್ನಮೆಂಟ್ ಬೀದರ್ ಆರ್ಗನೈಸ್ ಬೈ ಗೌಳಿ ಚಾಲೆಂಜರ್ಸ್ 11 ಬೀದರ್. ನಾವು ಈ ಪ್ರತಿ ವರ್ಷ ನಡೆಸ್ತಿದ್ದೇವೆ. ಈ ವರ್ಷ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಸರ್ತಿ ನಾವು ಯಂಗ್ ಪ್ಲೇಯರ್ ಆಗಿ ಮುಂದೆ ಬಂದು ಒಂದು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿ ಮಾಡಿ ಇವತ್ತು ಗೆದ್ದಂಥ ಪ್ಲೇಯರ್ಸ್ ಟೀಮ್ಗಳಿಗೆ ಸಪೋರ್ಟ್ ತೊಗೊಂಡು ಇವತ್ತು ಗೆದ್ದಿದೆ. ಟೋಟಲ್ 12 ಟೀಮ್ಗಳನ್ನು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಸೋಲಾಪುರ್ ಗೌಳಿ ಬ್ಲಾಸ್ಟರ್ಸ್, ಅದರಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದು ಮಾದಪ್ಪ 11 ಚುಡುಗುಪ್ಪ. ಮತ್ತು ಸಹಾತ ನಮ್ಮ ಗೌಳಿ ಸಮಾಜದ ಎಲ್ಲ ಮುಖಂಡರು ಗಣ್ಯರು ನಮಗೆ ಈ ಒಂದು ಟೂರ್ನಮೆಂಟ್ ಮಾಡಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಮ್ಮ ಗೌಳಿ ಚಾಲೆಂಜರ್ಸ್ 11 ಬೀದರ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಿಂಗೆ ಮುಂದೆ ನಮಗೆ ಸಪೋರ್ಟ್ ಮಾಡಿ ನಾವು ಹಿಂಗೆ ಒಂದೊಂದು ಇವತ್ತು 12 ಟೀಮನ್ನು ತೊಗೊಂಡಿದ್ದೀವಿ. ಮುಂದೆ ನಾವು 16 ತೊಗೊಂಡು ಹೋಗ್ತೀವಿ. ಹಾಗೆ ಒಂದು ನಮ್ಮ ಈ ಗೌಳಿ ಸಮಾಜ್ ಬೀದರ್ ಹೆಸರನ್ನು ಮೇಲಕ್ಕೆ ತರುವಂಥ ಪ್ರಯತ್ನ ನಾವು ಮಾಡ್ತೀವಿ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ಎಲ್ಲ ಒಬಿಸಿ ಆರ್ಮಿ ಸೇನೆ ಹಾಗೂ ಪದಾಧಿಕಾರಿಗಳಿಗೆ ಶುಭ ಕೋರುತ್ತಾ ಮಾರ್ಚ್ 31, 2026ರಂದು ಶಿವಶರಣ ಹರಳಯ್ಯನವರ 859ನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಮಾಜ ಬಾಂಧವರಲ್ಲದೆ ಇತರ ಸಮಾಜದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹರಳಯ್ಯ ಸಮಾಜದ ಅಧ್ಯಕ್ಷರಾದ ಸುಭಾಷ್
ಸುಭಾಷ್ ಅಮಲ್ಪುರ್ ಅವರು ವಿನಂತಿಸಿದ್ದರು. ಈ ಮುಂಚೆ ಹರಳೆಯ ವ್ರತದಲ್ಲಿ ಆಚರಿಸಲಾಗುತ್ತಿದ್ದು, ಸಮಾಜದ ಮುಖಂಡರೆಲ್ಲರೂ ಸೇರಿ ಈ ಬಾರಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಜಿಲ್ಲಾ ರಂಗಮಂದಿರದಲ್ಲಿ ಆಚರಿಸಲಾಗುತ್ತದೆ. ಅಂದು ಬೆಳಗ್ಗೆ 8:30 ಗಂಟೆಗೆ ಮಂಗಲ್ಪೇಟ್ ಹರಳೆಯ ಸಮಾಜದ ಭವನದಿಂದ ಮೆರವಣಿಗೆಗೆ ಚಾಲನೆ ನೀಡಲಾಗುವುದೆಂದು ಸಮಾಜದ ಮುಖಂಡರಾದ ರಾಜ್ಕುಮಾರ್ ಟೆಳೇಕರ್, ಡಾಕ್ಟರ್ ತಾನಾಜಿ ಸಾಗರ್, ಬಲ್ಚಿ ಚೆಲ್ಲರ್ಗಿ, ಜಯಪ್ರಕಾಶ್ ಪಟುಲ್ ಅವರು ಮಾತನಾಡುತ್ತಾ ಹೇಳಿದರು. ಮುಂಜಾನೆ 8:30 ಗಂಟೆಗೆ ಮಂಗಲ್ಪೇಟ್ ಹರಳೆಯ ಸಮಾಜದ ಭವನದಿಂದ ಮೆರವಣಿಗೆಗೆ ಚಾಲನೆ ಕೊಟ್ಟು ಗವಾನ್ ಚೌಕ್ ಮುಖಾಂತರ, ಚೌಬಾರದಿಂದ ಶಹಗಂಜ್ ಮುಖಾಂತರ, ಬಸವೇಶ್ವರ ಚೌಕ್, ಭಗತ್ ಸಿಂಗ್ ಚೌಕ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ಛತ್ರಪತಿ ಶಿವಾಜಿ ವೃತ್ತ, ಶಿವಶರಣ ಹರಳೆಯನವರ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಪೂಜಾ ಮಾಡಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಧ್ಯಾಹ್ನ 12:30ರಿಂದ ನಡೆಯುತ್ತದೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಹರಳೆಯ ಸಮಾಜ ಅಧ್ಯಕ್ಷರಾದ ಸುಭಾಷ್ ಅಮಲ್ಪುರ್, ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಟೆಳ್ಳೇಕರ್, ಹಣಕಾಸಿನ ಪರಿಶೀಲನೆ ಮಾಡುವರು ಸುಭಾಷ್ ರಿಟೈರ್ಡ್, ಮ್ಯಾನೇಜರ್ ಡಿಸಿಸಿ ಬ್ಯಾಂಕ್ ಬೀದರ್ ಹಾಗೂ ಸಮಾಜ ಸಲಹೆಗಾರರು ಬಲ್ಚಿ ಚೆಲ್ಲರ್ಗಿ, ಮುಖಂಡರಾದ ಯೋಗೇಶ್ ತುಗಾವೆ, ಬಸವರಾಜ್ ಕನ್ನೇರಿ ಹಾಗೂ ಒಬಿಸಿ ಆರ್ಮಿ ಅಧ್ಯಕ್ಷರಾದ ಡಾಕ್ಟರ್ ತಾನಾಜಿ ಸಾಗರ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಾವು ನಾಳೆ 31/3/2026ರಂದು ಹರಳೆನವರ ಜಯಂತಿ ಶ್ರೀ ಚನ್ನಪಟ್ಟದೇವರ ರಂಗಮಂದಿರದಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೂ ನಮ್ಮ ಸಮುದಾಯದ ಜನರು ಹಾಗೂ ಬೀದರದ ಎಲ್ಲ ಜನರಿಗೆ ತಿಳಿಸೋದೇನೆಂದರೆ, ಬಹಳ ವಿಜೃಂಭಣೆಯಿಂದ ನಾವು ಜಯಂತಿ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಇದೇ ಹರಳೆ ಚೌಕ್ನಲ್ಲಿ ಕನಿಷ್ಠ 35-40 ವರ್ಷದಿಂದ ಆಚರಿಸ್ತಾ ಬಂದಿದ್ದೇವೆ. ಇವಾಗ ಕೆಲವು ಕಾರಣಾಂತರಗಳಿಂದ ನಾವು ಚನ್ನಬಸವ ಪಟ್ಟದೇವ ರಂಗಮಂದಿರ ಆಚರಿಸ್ತಾ ಇದ್ದೇವೆ. ಅದಕ್ಕೆ ತಾವು ಬೀದರ್ ಜನತೆ ಮತ್ತು ನಮ್ಮ ಸಮುದಾಯದ ಎಲ್ಲ ತಿಳಿಸ ಬಯಸೋನೆಂದರೆ, ನಾಳೆ ಮುಂಜಾನೆ 9 ಗಂಟೆಯಿಂದ ಮಂಗಲ್ಪೇಟ್ ಹರಳೆ ಸಮುದಾಯ ಭವನದಿಂದ ಮೆರವಣಿಗೆ ಪ್ರಾರಂಭ ಆಗಿ ಅದು ಚೌಬಾರ, ಗವಾನ್ ಚೌಕ್, ಚಿತೆಖಾನ, ಶಾಗಂಜ್ ಹಾಗೂ ಬಸವೇಶ್ವರ ಚೌಕ್ನಿಂದ ಭಗತ್ ಸಿಂಗ್ ವೃತ್ತ, ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ ಹಾಗೂ ಹರಳೆ ವೃತ್ತದಿಂದ ನಾಳೆ 31/3/2026ರಂದು ಮಂಗಳವಾರ ಮುಂಜಾನೆ 11 ಗಂಟೆಗೆ ಶ್ರೀ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಹಾಶರಣ ಹರಳಯ್ಯನವರ 859ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಜನತೆ, ನಮ್ಮ ಬೀದರ ಜನತೆ ಮತ್ತು ನಮ್ಮ ಸಮುದಾಯ ಜನತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಜಯಂತಿ ಉತ್ಸವಕ್ಕೆ ಒಂದು ಅದ್ಧೂರಿ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಬಯಸ್ತೇನೆ. 859ನೇ ಜಯಂತಿ ಹಮ್ಮಿಕೊಂಡಿಲಾಗಿದೆ. ಅದೇ ಕಾರಣ ನಮ್ಮ ಎಲ್ಲ OBC ಆರ್ಮಿ ಸೇನೆ ಹಾಗೂ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಅದೇ ಥರ ನಮ್ಮ ಹರಳೆ ಸಮಾಜ ಬಂಧು ಮಿತ್ರರಿಗೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಜಯಂತಿಗೆ ಬಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ತಮ್ಮ ಕುಲಬಾಂಧವರಲ್ಲಿ ಹಾಗೂ ನಮ್ಮ ಸಮಸ್ತ ಬೀದರ್ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ, ತಾವೆಲ್ಲರೂ ಈ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿದೆ. ತಾವೆಲ್ಲರೂ ಭಾಗವಹಿಸಿ ನಮ್ಮನ್ನು ಹುರಿದುಂಬಿಸ್ಬೇಕಂತ ಹೇಳಿ, ಹಾಗೂ ಬೀದರ್ ಜನತೆಯವರು ಇಲ್ಲಿ ಬಂದು ಹರಳೆನವರ ಆಶೀರ್ವಾದ ಪಡ್ಕೊಳ್ಬೇಕಂತ ಹೇಳಿ ಎಲ್ಲರಲ್ಲಿ ನಾವು ಮನವಿ ಮಾಡ್ಕೋತೀವಿ. ಬೀದರ್ ಹಳೆ ಸಮಾಜದ ಎಲ್ಲರೂ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಎಲ್ಲರೂ ವಿನಂತಿಸಿಕೊಳ್ಳೋದೇನೆಂದರೆ, ಈ ಜಯಂತಿಯಲ್ಲಿ ಎಲ್ಲರೂ अधिक संख्या भागवहिसಬೇಕಂತ ಹೇಳಿ कि हमें हमारे सभी लोग हमारे बिरादरी के कल इतनी जनसंख्या बताना चाहिए, हमारा यूनिटी हम लोग कितने हैं तो देखने वालों को सभी को मालूम होना, और सभी से कल टाइम पर आके और ये जो मेरून की जुलूस निकालना है, आप सभी लोग टाइम पे आना, और सभी से यही रिक्वेस्ट है और आप लोगों से विनंती है, आप सब लोग टाइम पे आ जाना, कार्यक्रम सक्सेस करना चाहिए। मेरा अपना समाज की ओर से एक ही ख्वाहिश है कि हमारी मेजॉरिटी कितना है, हम पूरा बीदर जिले का एक सभी लोगों से गुजारिश। ಬೀದರ್ ನಗರದ ಸಮೀಪದಲ್ಲಿರುವ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ವತಿಯಿಂದ ಸಮ್ಮರ್ ಹಾಲಿಡೇಸ್ ಪ್ರಯುಕ್ತ ಪ್ರವಾಸಿಗರಿಗೆ ಆಕರ್ಷಕ ಆಫರ್ ಘೋಷಿಸಲಾಗಿದೆ.
ಪಾರ್ಕಿಗೆ ಭೇಟಿ ನೀಡುವವರಿಗೆ ವಾಟರ್ ಪಾರ್ಕ್ ಟಿಕೆಟ್ಗಳ ಮೇಲೆ ಶೇಕಡಾ 40% ರಿಯಾಯಿತಿ ನೀಡಲಾಗುತ್ತಿದೆ ಎಂದು ಪಾರ್ಕ್ ಆಡಳಿತ ಮಂಡಳಿ ತಿಳಿಸಿದೆ. ಈ ವಿಶೇಷ ರಿಯಾಯಿತಿ ಮೇ 15ರವರೆಗೆ ಮಾನ್ಯವಾಗಿರುತ್ತದೆ. ಬೀದರ್ ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಈ ಪಾರ್ಕ್ ಕುಟುಂಬ ಸಮೇತವಾಗಿ ಸಮಯ ಕಳೆಯಲು ಸೂಕ್ತವಾದ ಸ್ಥಳವಾಗಿದ್ದು, ಎಲ್ಲ ವಯೋಮಾನದವರಿಗೆ ಮನೋರಂಜನೆಗಾಗಿ ಒದಗಿಸಿರುವ ವಿವಿಧ ಸೌಲಭ್ಯಗಳನ್ನು ಹೊಂದಿದೆ. ಸ್ವಚ್ಛ ಮತ್ತು ಸುರಕ್ಷಿತ ಸ್ವಿಮ್ಮಿಂಗ್ ಪೂಲ್, ವಿವಿಧ ರೀತಿಯ ವಾಟರ್ ರೈಡ್ಸ್, ಮಕ್ಕಳಿಗೆ ವಿಶೇಷ ಆಟೋಪಕರಣಗಳು ಹಾಗೂ ಸಾಹಸಿ ಪ್ರಿಯರಿಗೆ ಗೋ ಕಾರ್ಟಿಂಗ್ ಸೇರಿದಂತೆ ಅನೇಕ ಆಕರ್ಷಣೆಗಳು ಇಲ್ಲಿ ಲಭ್ಯವಿದೆ ಎಂದು ತಿಳಿಸಿದ್ದರು. ಇದಲ್ಲದೆ ಪಾರ್ಕ್ನಲ್ಲಿ ಆಹಾರ ಮತ್ತು ಪಾನೀಯಗಳಾಗಿ ಸುಸಜ್ಜಿತ ಕೆಫೆ ಮತ್ತು ರೆಸ್ಟೋರೆಂಟ್ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ಪ್ರವಾಸಿಗರ ಸುರಕ್ಷತೆಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಕುಟುಂಬಗಳು ಆತಂಕವಿಲ್ಲದೆ ಸಮಯ ಕಳೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಹೈದರಾಬಾದ್ ಸೇರಿದಂತೆ ದೂರದ ನಗರಗಳಿಗೆ ತೆರಳಿ ಮನರಂಜನೆ ಪಡೆಯುವ ಅಗತ್ಯವಿಲ್ಲದೆ ಸ್ಥಳೀಯವಾಗಿ ಉತ್ತಮ ಸೌಲಭ್ಯಗಳನ್ನು ಅನುಭವಿಸಲು ಈ ಪಾರ್ಕ್ ಉತ್ತಮ ಆಯ್ಕೆಯಾಗುತ್ತಿದೆ. ಬೀದರ್, ಮಹಾರಾಷ್ಟ್ರ ಮತ್ತು ಹೈದರಾಬಾದ್ ಭಾಗಗಳಿಂದಲೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದು, ವಿಶೇಷವಾಗಿ ವಾರಾಂತ್ಯಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತಿದೆ. ನಮ್ಮವರ ರಜಾ ದಿನಗಳ ಸಂದರ್ಭದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪಾರ್ಕ್ಗೆ ಭೇಟಿ ನೀಡಿ ಈ 40% ರಿಯಾಯಿತಿ ಆಫರ್ನ ಪ್ರಯೋಜನೆ ಪಡೆಯುವಂತೆ ಪಾರ್ಕ್ ಆಡಳಿತ ಮಂಡಳಿಯವರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದರು. ಬೀದರಲ್ಲಿ ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿದ್ದೀವಿ. ಇಲ್ಲಿ ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಬೀದರಲ್ಲಿ 2 ವರ್ಷ ಮುಂಚೆ ನಾವು ಓಪನ್ ಮಾಡಿದ್ದೀವಿ. ಓಪನ್ ಮಾಡಿದ್ಮೇಲೆ ತುಂಬ ಬೀದರ್ ಪಬ್ಲಿಕ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಲಾಸ್ಟ್ ಇಯರ್ನೂ ಸಮ್ಮರ್ ಟೈಮಲ್ಲಿ ಎಲ್ಲರೂ ಬಂದರು. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ವಾಟರ್ ಪಾರ್ಕ್, ಗೋ ಕಾರ್ಟಿಂಗ್ ಮತ್ತು ಆರ್ಕೇಡ್ ಗೇಮ್ಸ್. ಸೊ ಈ ಇಯರಲ್ಲಿ ನಾವು 40% ಡಿಸ್ಕೌಂಟ್ ಎಲ್ಲರಿಗೆ ಕೊಡ್ತಾಯಿದ್ದೀವಿ. ಈ ಸಮ್ಮರಲ್ಲಿ ಎಲ್ಲರೂ ಇಲ್ಲಿ ಬನ್ನಿ, 40% ಡಿಸ್ಕೌಂಟ್ ಎಕ್ಸ್ಕ್ಲೂಸಿವ್ಲಿ ಈ ಸಮ್ಮರ್ ಮೇ 15 ತನಕ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ. ಯಾಕಂದರೆ ಬೀದರಿಂದ ಭಾಳ ಜನ ಹೈದರಾಬಾದ್ ಎಲ್ಲ ಹೋಗ್ತಾರೆ ಫಾರ್ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ನಿಮ್ಮ ಬೀದರಲ್ಲಿ ಜಸ್ಟ್ 20 ಕಿಲೋಮೀಟರ್ಸಲ್ಲಿ ನಿಮಗೆ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ತಾವೆಲ್ಲರೂ ಬನ್ನಿ ನಿಮ್ಮ ಫ್ಯಾಮ್ಲಿ ಜೊತೆ. ಇಲ್ಲಿ ಎಲ್ಲ ಸೇಫ್ಟಿ ಎಲ್ಲ ನಾವು ಟೇಕನ್ ಕೇರ್ ಇದೆ. ಎಲ್ಲ ಕ್ಲೀನಿಂಗ್ ಪೂಲಲ್ಲಿ ಮತ್ತು ಗೋ ಕಾರ್ಟಿಂಗಲ್ಲಿನೂ ಎಲ್ಲ ಇದೆ. ಮತ್ತು ಊಟದ ವ್ಯವಸ್ಥೆನೂ ಇದೆ, ಕೆಫೆ ಇದೆ. ನಿಮಗೆ ಏನು ನಮ್ಮ ಹತ್ರ ರೆಸ್ಟೋರೆಂಟ್ಸ್ನೂ ಇದೆ ಇಲ್ಲಿ ವಿಂಟೇಜ್ ರೆಸಾರ್ಟಲ್ಲಿ. ಸೊ ನೀವು ಫುಲ್ ಫ್ಯಾಮ್ಲಿ ಜೊತೆ ಇಲ್ಲಿ ಬಂದು ಅಮ್ಯೂಸ್ಮೆಂಟ್ ಪಾರ್ಕ್ದು ಎಲ್ಲ ಎಂಜಾಯ್ ಮಾಡಿ ಮತ್ತು ಊಟ ಎಲ್ಲ ಮಾಡ್ಬೋದು. ಸೊ ಈ ಸತಿ ಎಲ್ಲರೂ ಇದು 40% ಡಿಸ್ಕೌಂಟ್ ಎಂಜಾಯ್ ಮಾಡಿ ಇಲ್ಲಿ ಬಂದು 40% ಡಿಸ್ಕೌಂಟ್ ತಗೊಳ್ಳಿ ವಾಟರ್ ಪಾರ್ಕಲ್ಲಿ. ಧನ್ಯವಾದ. ಜಾಸ್ತಿ ಜನ ಹೈದರಾಬಾದ್ ಇಂದನೂ ಬರ್ತಾರೆ, ಮತ್ತು ಬೀದರ್, ಮಹಾರಾಷ್ಟ್ರ, ಉದ್ಗೀರ್, ಹುಮ್ನಾಬಾದ್ ಈ ಕಡೆ ಎಲ್ಲ ನಮ್ಮದು 60-80 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಎಲ್ಲರೂ ಬರ್ತಾರೆ. ಜಾಸ್ತಿ ಜನ ವೀಕೆಂಡ್ಸ್ಗೆ ಬರ್ತಾರೆ. ಈಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದ್ದಾರೆ, ಮತ್ತು ಎಲ್ಲರ ಜನ ಬರ್ತಾರೆ ಈಗ ಸಮ್ಮರ್ ಹಾಲಿಡೇಸಲ್ಲಿ. 40% ಡಿಸ್ಕೌಂಟ್ ಮೇ 15 ತನಕ ಇದೆ. ಸ್ಟಾರ್ಟಿಂಗ್ ಫ್ರಮ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸ್ಕೌಂಟ್. ಮೇ 15 ತನಕ ಸಮ್ಮರ್ ಡಿಸ್ಕೌಂಟ್ ಅಂತ 40% ವಾಟರ್ ಪಾರ್ಕ್ಗೆ ಡಿಸ್ಕೌಂಟ್ ಇಟ್ಟಿದ್ದೀವಿ. ರಿಜಿಸ್ಟ್ರೇಷನ್ ಏನಿಲ್ಲ, ನೀವು ಇಲ್ಲಿ ಬಂದು ಟಿಕೆಟ್ ತೊಗೋಬೋದು. ಡೈರೆಕ್ಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ. ಡೈರೆಕ್ಟ್ ಯಾವ ಬಂದ್ರೂ 40% ಡಿಸ್ಕೌಂಟ್ ಸಿಗುತ್ತೆ. 15-20 ಜನ ಮೇಲೆ ಇದ್ದರೆ ನೀವು ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು. ನಿಮಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡ್ಬೋದು. ನೀವು ಬಂದು ಎಲ್ಲ ಪ್ಯಾಕೇಜ್ ಕೊಡ್ತೀವಿ ನಾವು. ವಾಟರ್ ಪಾರ್ಕ್ ಎಂಟ್ರಿ ಮತ್ತು ಗೋ ಕಾರ್ಟಿಂಗ್ ಮತ್ತು ಫುಡ್ ಎಲ್ಲ ಒಂದು ಒಟ್ಟಿಗೆ ಪ್ಯಾಕೇಜ್ ಮಾಡಿನೂ ಕೊಡ್ತೀವಿ. ಸೊ ಎನಿಬಡಿ ಇಂಟ್ರೆಸ್ಟೆಡ್ ಇದ್ದರೆ ಅವರು ಫೋನ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅವರು ದೇ ಕ್ಯಾನ್ ಬುಕ್, ಮುಂಚೆನೇ ಬುಕ್ ಮಾಡ್ಬೋದು ಅವರು. ಯಾವ ರೀತಿ ರೆಸ್ಪಾನ್ಸ್?
ರೆಸ್ಪಾನ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ 2 ಇಯರ್ಸಿಂದ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಎಲ್ಲರೂ ಬಂದು ಯುಟಿಲೈಸ್ ಮಾಡ್ತಾ ಇದ್ದಾರೆ ಇದು ವಾಟರ್ ಪಾರ್ಕ್. ಯಾಕಂದರೆ ಹತ್ರ ಇದೆ ಬೀದರಿಂದ. ಮಾರ್ನಿಂಗ್ ಬಂದು ಸಾಯಂಕಾಲ ತನಕ ಎಂಜಾಯ್ ಮಾಡಿ ಹೋಗ್ಬೋದು. ಹೈದ್ರಾಬಾದ್ ಹೋಗೋದು ಬರೋದು ಅದು ಇಲ್ಲ. ಮತ್ತು ಎಲ್ಲ ನಮ್ಮ ಪ್ರೈಸ್ದು ಭಾಳ ಕಡಿಮೆ ಇಟ್ಟಿದ್ದೀವಿ, ಜಾಸ್ತಿ ಪ್ರೈಸ್ ಇಲ್ಲ. 500 ರೂಪೀಸ್ 550 ರೂಪೀಸ್ ನಮ್ಮದು ವಾಟರ್ ಪಾರ್ಕ್ ಪ್ರೈಸ್ ಇದೆ. ಅದರಲ್ಲಿ ನಾವು 40% ಮತ್ತು ಡಿಸ್ಕೌಂಟ್ ಈ ಸಮ್ಮರಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದು ಎಲ್ಲ ಲಾಭ ತಗೋಬೋದು ಎಲ್ಲರೂ ಬಂದು. ವಾಟರ್ ಪಾರ್ಕ್ ಚೆನ್ನಾಗಿದೆ, ಇಲ್ಲೇ ಬಂದು ವಿಸಿಟ್ ಮಾಡಿ. ಮತ್ತು 40% ಆಫ್ ಇದೆ. ಹೈದ್ರಾಬಾದು ಉದ್ಗಿರಲ್ಲೆಲ್ಲ ಹೋಗೋದೇನು ನೀಡಿಲ್ಲ. ಸೊ ಇಲ್ಲೇ ಒಳ್ಳೇದಿದೆ. ಇಲ್ಲೇ ಬಂದು ನಾವು ಫ್ಯಾಮ್ಲಿ ಜೊತೆಗೆ ಬಂದಿದ್ದೀವಿ. ನೀರು ಕೂಡ ಕ್ಲೀನ್ ಇದೆ, ಎಲ್ಲ ಎಂಜಾಯ್ ಚಲೋ ಇದೆ. ಇವೆಲ್ಲ ಸ್ಲೈಡ್ಸ್ ಎಲ್ಲ ಭೀ ಮಸ್ತ್ ಅದಾವೆ. ಸೊ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಧನ್ಯವಾದ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.